ನನ್ನ ಕುಣಿಗಲ್ ತಾಲೂಕಿನ ಜನತೆಗೆ ಇದು ಸೊಲ್ಯೂಷನ್ ಕೊಡ್ತೀವಿ ಅಂತ ಎಷ್ಟು ದಿನ ಕೇಳೋದು, ಆಗಂಥದ್ದು ಮಾಡಿಕೊಡ್ತೀವಿ, ಆಗಲ್ಲ ಅನ್ನೋದನ್ನ ಎಂಡಾರ್ಸ್ಮೆಂಟ್ ಕೊಟ್ಟು ಈಗ ಮಾಡೋಕ್ಕಾಗೋದಿಲ್ಲ, ಯಾವ ರೀತಿ ಹೋಗ್ಬೇಕು ಅನ್ನೋದನ್ನ ಎಷ್ಟು ದಿನ ತಗೊಳೋದು ಸರ್? ಡಿಪೆಂಡಿಂಗ್ ಅಪಾನ್ ದ ಇಂಟೆನ್ಸಿಟಿ ಆಫ್ ದ ಕೇಸ್ ಸರ್. ಫಾರ್ ಎಕ್ಸಾಂಪಲ್ ಯಾವುದೋ ಚಿಕ್ಕ ತಿದ್ದುಪಡಿ ಇತ್ತು ಅಂತಂದ್ರೆ ನಾವು ಅದನ್ನ 15 days ಒಳಗಡೆ ನಾವು ಮುಗಿಸಬಹುದು ಸರ್. ಫೀಲ್ಡ್ ಇಂದ ರಿಪೋರ್ಟ್ ತಗೊಂಡು ಭೂಮಿಯಲ್ಲಿ ಇಂಟಿಗ್ರೇಟ್ ಮಾಡಿ, ನಾನು ಹೇಳ್ದಂಗೆ ಸರ್ 6ನೇ ತಿಂಗಳವರೆಗೂ ತಹಸೀಲ್ದಾರ್ಗೆ ಅವಕಾಶ ಕೊಟ್ಟಿದ್ದಾರೆ ಸರ್. ನೆಕ್ಸ್ಟ್ ಮಂತ್ ಎಂಡ್ ವರ್ಗು ತಹಸೀಲ್ದಾರ್ ಹತ್ರನೇ ಅಂದ್ರೆ ನಮ್ಮ ತಾಲೂಕು ಕಚೇರಿನಲ್ಲೇ ಚಿಕ್ಕ ಪುಟ್ಟ ತಿದ್ದುಪಡಿಗಳನ್ನ ಮಾಡ್ಕೊಳ್ಬಹುದು ಸರ್ ರೈತರು. 5 ತಿಂಗಳು ಆಗುತ್ತಾ? ಇಲ್ಲ ಸರ್, ಬಿಟ್ಟಿರೋದೇ ಈಗ ಏಪ್ರಿಲ್ ಅಲ್ಲಿ ಸರ್. ಏಪ್ರಿಲ್ ಇನ್ನ ಟಿಲ್ ವೆನ್? 6th ನೆಕ್ಸ್ಟ್ ಮಂತ್. 1 ತಿಂಗಳಷ್ಟೇ. 6 months ಅಂತ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಸರ್, ಬಟ್ ಬಿಟ್ಟಿರೋದು ಏಪ್ರಿಲ್ ಮೇ ಜೂನ್. ಓಕೆ, ಇದು ನಿಮ್ ಕೈಲಿ ಇದೆ. ಅದನ್ನ ಫಸ್ಟ್ ಪ್ರಿಯಾರಿಟಿ ನಾವು ತಗೋತೀವಿ ಸರ್. ಈಗ ಅದಷ್ಟೇ ಅಂದ್ರೆ ಸರ್ ಅದನ್ನ ನಾವು ವಿತಿನ್ 1 month ಒಳಗಡೆ ನಮ್ಮ ಹಂತದಲ್ಲಿ ಗವರ್ಮೆಂಟ್ ಫ್ಲಾಗಿಂಗ್ ಆಗದೆ ಇದ್ರೆ ಭೂಮಿಯಲ್ಲಿ ವಿತಿನ್ 1 month ನಾವು ಅದನ್ನ ಕ್ಲಿಯರ್ ಮಾಡ್ತೀವಿ ಸರ್. ಮತ್ತೆ ಡಿಪೆಂಡ್ ಆಗ್ಲೇ ಹೇಳ್ದಂಗೆ ಸರ್, ಡಿಪೆಂಡಿಂಗ್ ಅಪಾನ್ ದ ಇಂಟೆನ್ಸಿಟಿ ಆಫ್ ದ ಕೇಸ್ 1 to 5 ಇತ್ತು ಅಂತಂದ್ರೆ ನಾನು ಈಗ ಕಮಿಟ್ಮೆಂಟ್ ಕೊಡೋದು ಸರ್, ಫಾರೆಸ್ಟ್ ಮತ್ತೆ ADLR DDLR ನಾನ್ ಅನೆಕ್ಸರ್ 1 ಕ್ರಿಯೇಟ್ ಜನರೇಟ್ ಮಾಡೋದು, ಫೈಲು ಎಲ್ಲವನ್ನ ನೋಡಿ ನಾವು ಅದನ್ನ 3 months ಒಳಗಡೆ ಮಾಡಬೇಕು ಅಂತ ನಮ್ದು ಟಾರ್ಗೆಟ್ ಇದೆ ಸರ್. ಇನ್ ಕೇಸ್ ಅದೇನಾದ್ರು ಅಲ್ಲೂ ಗವರ್ಮೆಂಟ್ ರಿಸ್ಟ್ರಿಕ್ಷನ್ ಬಂತು ಅಥವಾ ರದ್ದಾಯ್ತು, ಯಾವುದೋ ಒಂದು ಕೋರ್ಟಲ್ಲಿ ಕೇಸ್ ಇತ್ತು ಅಂತಂದ್ರೆ ಅಲ್ಲಿ ಡಿಲೇ ಆಗೋ ಸಾಧ್ಯತೆ ಇರುತ್ತೆ ಸರ್. ಐ ಥಿಂಕ್ ಜನಕ್ಕೂ ನಾವು ಹೇಳೋಣ, ಅಥವಾ ಅಕ್ಸೆಪ್ಟ್ ಮಾಡ್ಕೋತಾರೆ. ನಿಮಗೆ ಕಾನೂನು ತೊಡಕುಗಳು ಬಂದ್ರೆ ನೀವು ಡಿಸ್ಪ್ಲೇ ಮಾಡಿ, ಎಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀರೋ, ಇಲ್ಲ ಅವ್ರಿಗೆ ಕರೆದುಬಿಟ್ಟು ಅವ್ರ ಫೋನ್ ನಂಬರ್ ತೆಗೆದುಕೊಂಡು ಅವ್ರಿಗೆ ಎಂಡರ್ಸ್ಮೆಂಟ್ ಕೊಡ್ತೀರೋ, ಇಲ್ಲ ಅದನ್ನ ಒಂದು ಏನ್ ಪ್ರೊಸೀಜರ್ಸ್ ಮಾಡೋಣ, ಯಾವ ರೀತಿ ವಾಟ್ ಯು ಹ್ಯಾವ್ ಇನ್ ಯುವರ್ ಮೈಂಡ್? ಯಾವುದೇ ಗವರ್ಮೆಂಟ್ ನಂಬರ್ ಆಗಿರ್ಬೋದು, ಯಾವುದೇ ಗ್ರಾಂಟ್ ಆಗಿರೋ ನಂಬರ್ ಆಗಿರ್ಬೋದು ಸರ್, ಯಾವ ಸ್ಟೇಟಸ್ ಅಲ್ಲಿ ಇದೆ ಅಂತ VA ಲಾಗಿನ್ ಅಲ್ಲಿ RI ಲಾಗಿನ್ ಅಲ್ಲಿ ತಿಳಿಯುತ್ತೆ ಸರ್. ಆ ಸರ್ವೆ ನಂಬರ್ ಆಲ್ರೆಡಿ ಅದರಲ್ಲಿ ಫೀಡ್ ಆಗಿರೋದ್ರಿಂದ ಆ ಸರ್ವೆ ನಂಬರ್ ಫೀಡ್ ಮಾಡಿದ ತಕ್ಷಣ ಪೆಂಡಿಂಗ್ ಅಟ್ VA ಲೆವೆಲ್, ಪೆಂಡಿಂಗ್ ಅಟ್ RI ಲೆವೆಲ್, ಅಪ್ರೂವ್ಡ್ ಬೈ ತಹಸೀಲ್ದಾರ್ ಅಥವಾ ಪೆಂಡಿಂಗ್ ಅಟ್ ADLR ಲೆವೆಲ್ ಇದು ಕಾಣಿಸುತ್ತೆ ಸರ್. ಅಲ್ಲ, ಈಗ ನಾನು ಒಬ್ಬ ಸಾಮಾನ್ಯ ರೈತ, ನಾನು VA ಹತ್ರ ಹೋಗ್ತೀನಿ, VA ಅದನ್ನ ಎಂಟರ್ಟೈನ್ ಮಾಡಲ್ಲ. ನೆಕ್ಸ್ಟ್ RI ಹತ್ರ ಹೋಗ್ತೀನಿ, ಅಲ್ಲೂ ಎಂಟರ್ಟೈನ್ ಮಾಡಲ್ಲ. ಕೊನೆಗೆ ನಿಮ್ಮ ಹತ್ರ ಬರ್ಬೇಕು, ನೀವು ಸಿಗೋದಿಲ್ಲ, ನನ್ಗೆ ಬರ್ತಾನೆ, ನಾನು ನಿಮ್ಗೆ ಫೋನ್ ಮಾಡ್ತೀನಿ, ನೀವು ಬರ್ಕೊಂಡು ವಾಟ್ಸಪ್ಪಲ್ಲಿ ಕಳಿಸ್ತಿದ್ದೀರಿ. ಈಗ ಒಂದು ಪ್ರೊಸೀಜರ್ಸ್ ನಮಗೂ ನಿಮಗೂ ಈ ಚಾರ್ಟ್ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಇದನ್ನ ರೈತಿಗೆ ತಿಳಿಸುವಂಥದ್ದು ಯಾವ್ದಾರ ಒಂದು ರಿಡ್ರೆಸಲ್ ಸಿಸ್ಟಮ್ ನಾವೇನಾರು ಮಾಡೋಕ್ಕಾಗತ್ತಾ? ಮಾಡ್ಬೋದು. ಏನ್ ಮಾಡ್ಬೋದು ಸರ್? ಪಬ್ಲಿಕ್ ಆಗಿ ನಾವು ಏನೇ ನಮ್ಗೆ ಈ ರೀತಿಯ ಗ್ರೀವಿಯನ್ಸ್ ಬರುತ್ತೆ ಅದನ್ನ ಡಿಸ್ಪ್ಲೇ ಮಾಡ್ಬೋದು. ಎಲ್ಲಿ ಮಾಡೋಣ? ತಾಲೂಕು ಆಫೀಸ್ ಎಲ್ಲ ಮಾಡ್ಬೇಕು ಸರ್. ಈಗ ಫರ್ನಿಚರ್ ಮತ್ತೆ ಅದ್ರ ಜೊತೆಗೆ ಒಂದು TV ಹೇಳಿದ್ದೀವಿ ಸರ್, ಅದರಲ್ಲಿ ನಾವು ಫೀಡ್ ಮಾಡಿಬಿಟ್ಟು ನಾವು ಪಬ್ಲಿಕ್ ಡಿಸ್ಪ್ಲೇ ಮಾಡ್ಬೋದು. ಆಯ್ತು, ಗುಡ್. ಅದನ್ನ ಈಗ ಲೆಟೆಸ್ಟ್ ಸ್ಟಾರ್ಟ್ ವಿತ್ ದಟ್. ಈಗ ಯಾವ್ದಾದ್ರು ಎಲ್ಲ VAಗಳದ್ದು ನಿಮಗೆ ಬಂದೇ ಬರುತ್ತೆ. ಇಷ್ಟು ದಿನದಲ್ಲಿ ನಾವು ಕೊಡಲೇಬೇಕಾಗಿರೋಂಥ ಸಂದರ್ಭ ಮಿಸ್ ಆದಾಗ ಜನಕ್ಕೆ ಒಂದು ಕನ್ನಡದಲ್ಲಿ ಡಿಸ್ಪ್ಲೇ ಮಾಡೋಂಥದ್ದು ಹೊಸ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಏನಾದ್ರು ಒಂದು ಮಾಡ್ಕೊಡೋಣ ಸರ್. AI ಇಂಟಿಗ್ರೇಟ್ ಮಾಡಿಕೊಂಡು ಪಬ್ಲಿಕ್ ಏನು ನಾವು ಡಿಸ್ಪ್ಲೇ ಮಾಡಬೇಕು. ಆಯ್ತು, ಅದೊಂದಾಗಲಿ. ನೆಕ್ಸ್ಟ್